ಲಕ್ಷ್ಮಣ ಗುಳಪ್ಪ ಹವನೂರು ಕರ್ನಾಟಕದ ಪ್ರಮುಖ ವಕೀಲ, ರಾಜಕಾರಣಿ ಹಾಗೂ ಸಾಮಾಜಿಕ ಸುಧಾರಕನಾಗಿ ಹೆಸರುವಾಸಿಯಾಗಿದ್ದಾರೆ. ಧಾರವಾಡ ಜಿಲ್ಲೆಯ ಈಗ ಹಾವೇರಿ ಜಿಲ್ಲೆ. 24 ಮಾರ್ಚ್ 1927 ರಾಣೆಬೆನ್ನೂರಿನಲ್ಲಿ ಒಂದು ಸರಳ ಕೃಷಿಕ ಕುಟುಂಬದಲ್ಲಿ ಜನಿಸಿದ ಹವನೂರು ತಮ್ಮ ವಕಾಲತ್ ವೃತ್ತಿಯಲ್ಲಿ ಮೈಸೂರಿನ ಹೈಕೋರ್ಟ್ ಹಾಗೂ ಭಾರತದ ಸುಪ್ರೀಂ ಕೋರ್ಟ್ನಲ್ಲಿ ತಮ್ಮದೇ ಆದ ಗುರುತನ್ನು ಮೂಡಿಸಿಕೊಂಡರು. 1956 ರಿಂದ 1962 ರವರೆಗೆ ಅವರು ರಾಣೆಬೆನ್ನೂರು ಪುರಸಭೆಯ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಅವರ ರಾಜಕೀಯ ಜೀವನದಲ್ಲಿ ಮಹತ್ವದ ಹಂತವೆಂದರೆ 1972-73 ರಲ್ಲಿ ಮುಖ್ಯಮಂತ್ರಿ ದೇವರಾಜ್ ಅರಸ್ ಅವರ ಸರ್ಕಾರದಲ್ಲಿ ಕಾನೂನು ಮತ್ತು ಸಾಮಾಜಿಕ ಕಲ್ಯಾಣ ಸಚಿವರಾಗಿದ್ದರು. 1972 ರಲ್ಲಿ ಹವನೂರನ್ನು ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ನೇಮಕ ಮಾಡಲಾಯಿತು. ಈ ಆಯೋಗವನ್ನು 1952 ರ ಸಮೀಕ್ಷಾ ಆಯೋಗ ಕಾಯ್ದೆಯಡಿ ರಚಿಸಲಾಗಿತ್ತು. ರಾಜ್ಯದ ಹಿಂದುಳಿದ ವರ್ಗಗಳ ಗುರುತ ಮತ್ತು ಅವರ ಅಭಿವೃದ್ಧಿಗೆ ಸೂಕ್ತ ಮಾರ್ಗಸೂಚಿಗಳನ್ನು ಒದಗಿಸುವ ಉದ್ದೇಶದಿಂದ ಆಯೋಗವು ಸಮಗ್ರ ಅಧ್ಯಯನ ನಡೆಸಿತು. 1975 ರ ನವೆಂಬರ್ 19 ರಂದು ಅವರು ಸಲ್ಲಿಸಿದ ಅಂತಿಮ ವರದಿ ಹವನೂರು ವರದಿ ಎಂಬ ಹೆಸರಿನಿಂದ ಪ್ರಸಿದ್ಧಿ ಪಡೆಯಿತು. ಇದನ್ನು ಹಿಂದುಳಿದ ವರ್ಗಗಳ ಬೈಬಲ್ ಎಂದು ಕರೆದರೂ ಅತಿಶಯೋಕ್ತಿಯಾಗದು, ಏಕೆಂದರೆ ಈ ವರದಿ ರಾಜ್ಯದ ಮೀಸಲು ನೀತಿಗಳನ್ನು ರೂಪಿಸಲು ಮಹತ್ವದ ಪಾತ್ರ ವಹಿಸಿತು. ರಾಜ್ಯ ಸರ್ಕಾರದ ಸಂಘಟನೆಗಳು ಮತ್ತು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನು ಒದಗಿಸುವ ಶಿಫಾರಸು ಈ ವರದಿಯ ಪ್ರಮುಖ ಅಂಶವಾಗಿತ್ತು. ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಈ ವರದಿ ಮಂಡಲ್ ಆಯೋಗದ ವರದಿಯ ರೂಪಣೆಗೆ ಪ್ರೇರಣೆ ನೀಡಿದಂತೆ ತೋರುತ್ತದೆ. ಸಾಮಾಜಿಕ ನ್ಯಾಯಕ್ಕಾಗಿ ಹವನೂರು ಸದಾ ಶ್ರಮಿಸುತ್ತಾ ಸಮಾಜದಲ್ಲಿನ ಅಸಮಾನತೆಗಳನ್ನು ನಿವಾರಿಸಲು ಮತ್ತು ಹಿಂದುಳಿದ ಸಮುದಾಯಗಳ ಅಭಿವೃದ್ಧಿಗಾಗಿ ಹಲವಾರು ಮಹತ್ವದ ಕಾರ್ಯಗಳನ್ನು ಮಾಡಿದರು. ಅವರ ತ್ಯಾಗ ಮತ್ತು ಶ್ರಮವು ಇಂದಿಗೂ ಸಮಾನತೆ ಮತ್ತು ಒಳಗೊಳ್ಳುವಿಕೆಯನ್ನು ಉತ್ತೇಜಿಸುವ ನೀತಿಗಳ ರೂಪಣೆಗೆ ಪ್ರಭಾವ ಬೀರುತ್ತಿದೆ. ಇದೇ ಮಾರ್ಗವನ್ನು ಮುಂದುವರಿಸುತ್ತಾ ಸತೀಶ್ ಜಾರಕಿಹೊಳಿ ಸಹ ಹಿಂದುಳಿದ ವರ್ಗಗಳ ಹಕ್ಕುಗಳನ್ನು ರಕ್ಷಿಸಲು ಶ್ರಮಿಸುತ್ತಿದ್ದಾರೆ. ಅವರು ಹವನೂರಿನ ಆದರ್ಶಗಳನ್ನು ಅನುಸರಿಸುತ್ತಾ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದ ಪರ ನಿಂತು ಹಿಂದುಳಿದ ಸಮುದಾಯಗಳಿಗೆ ನ್ಯಾಯ ದೊರಕಿಸಲು ಪ್ರಾಮಾಣಿಕ ಪ್ರಯತ್ನಗಳನ್ನು ನಡೆಸುತ್ತಿದ್ದಾರೆ. ಧನ್ಯವಾದಗಳು. ಕಿಶೋರ್ ವಾಲ್ಮೀಕಿ.